ವ್ಯಕ್ತಿ ಪರಿಚಯ. ಶ್ರೀ ಕೃಷ್ಣ ಮಹಾಬಲೇಶ್ವರ ಹೆಗಡೆ ಅಥವಾ ಕೆ.ಎಂ. ಹೆಗಡೆ, ಬೈರುಂಬೆ. ಜನ್ಮ ದಿನಾಂಕ 1941 ಜೂನ್ 23. ನಿವಾಸ ಭೈರುಂಬೆ ಗ್ರಾಮ, ಶಿರಸಿ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ. ಇವರು ಕೃಷಿ ತಜ್ಞರು, ಸಮಾಜ ಸೇವಕರು, ಸಹಕಾರಿ ನಾಯಕರು, ಪರಿಸರ ಚಿಂತಕರು. ಶಿಕ್ಷಣ ಪಿಯುಸಿ, ಧಾರವಾಡ. 1960ರ ದಶಕದಿಂದಲೇ ಶ್ರೀ ಕೆ.ಎಂ. ಹೆಗಡೆಯವರು ಮಲೆನಾಡಿನ ಕೃಷಿಯಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಪರಿಚಯಿಸಿದರು. ದೇಶದಲ್ಲೂ ಬದಲಾವಣೆ ಅಗತ್ಯತೆ ಬಂದಿದ್ದಕ್ಕೆ ಜಪಾನ್ ಕೃಷಿ ವಿಧಾನ ಅದು ಇಂಥದ್ದೆಲ್ಲ ಬಂತಾಗ ಕೃಷಿಯಲ್ಲಿ ಹೆಗಾರ ಮಾಡಿ ಆಹಾರವನ್ನು ನಾವು ಹೆಚ್ಚು ಬೆಳಿಬೇಕು. ಹೀಗಾಗಿ ಸರ್ಕಾರವು ಮುಂದೆ ಬಂತು. ಅದರಲ್ಲಿ ತಾಲೂಕಾ ವ್ಯವಸ್ಥೆ, ಈ ತಾಲೂಕು ಬೋರ್ಡ್ ಇರಲಿಲ್ಲ, ಬಿ ಡಿ ಒ ಇವ್ರ ವ್ಯವಸ್ಥೆ ಬಂತು. ಅವರು ಬಂದು ಈ ಎಕ್ಸ್ಟೆನ್ಷನ್ ಏನು ವಿಸ್ತರಣಾ ಸೇವೆ ಇದಿತ್ತು ಅದು ಆಗ ಪ್ರಾರಂಭ ಆಯಿತು. ಅದರ ಜೊತೆಯಲ್ಲಿ ಹೊಸ ಹೊಸ ತಳಿ ಮಾಡೋದು, ಅದನ್ನು ಆ ದೇಶ ಮಟ್ಟದಲ್ಲಾದಂಥ ವೈಜ್ಞಾನಿಕ ವ್ಯವಸ್ಥೆಯನ್ನು ನಾವು ಗ್ರಾಮ ಮಟ್ಟದಲ್ಲಿ ತರಲಿಕ್ಕೆ ನಮಗೆ ಅನುಕೂಲ ಆಯಿತು. ಮೊದಲು ನಾವು ಆಹಾರದ ವ್ಯವಸ್ಥೆ ಇದ್ದಿದ್ದರಿಂದ ಕೃಷಿಯಲ್ಲಿ ಆ ಮೊದಲು ತೈಚುಂಗ್ ಹೇಳೋ ಒಂದು ಜಪೋನಿಕಾ ತಳಿ ಬಂತು. ಆಮೇಲೆ ರೇಟ್ ಅಂತ ತಳಿ ಎಲ್ಲ ಬಂತು. ಹೀಗಾಗಿ ನಮ್ಮದು ಎತ್ತರದ ತಳಿ, ಭಾರತೀಯ ತಳಿ ಮಾತ್ರ ಇತ್ತು. ಈಗ ಅದೆರಡರ ಕ್ರಾಸ್ ತಳಿ ಎಲ್ಲ ಬಂತೀಗ. ಹೀಗಾಗಿ ಅದನ್ನು ನಾವು ಭತ್ತದ ಗದ್ದೆಯಲ್ಲಿ ಅಳವಡಿಸ್ಕೊಂಡಾಯಿತು. ಅದರಲ್ಲಿ ಅಧಿಕ ಇಳುವರಿ ಪಡ್ಕೊಳ್ಬೋದು. ಅದಲ್ಲದೆ ಬೇಸಿಗೆ ಬೆಳೆಯನ್ನು ಮಾಡ್ಬೋದು ಭತ್ತದಲ್ಲಿ, ಅದನ್ನು ನಾವು ನೋಡಿ ಆಯಿತು. ಈಗ ಅದೊಂದು ಪ್ರಾರಂಭಿಕವಾಗಿ ವೈಜ್ಞಾನಿಕ ಆಯಿತು. ಎರಡನೇದಂದರೆ ಇದಕ್ಕೆ ಸ್ವಲ್ಪ ಹೊರತಾಗಿ ಆದರೂ ಕೃಷಿಗೆ ಸಂಬಂಧಪಟ್ಟಂತೆ ಆಗಿದ್ದಂದರೆ ಗ್ಯಾಸ್ ಪ್ಲಾಂಟ್ನಲ್ಲಿ ಆಗಿದ್ದಂಥ ಒಂದು ಬದಲಾವಣೆ. ಕೊಟ್ಟಿಗೆ ಗೊಬ್ಬರ ಮಾಡೋದು ಇದ್ದರೆ ಗೊಬ್ಬರ ಗುಂಡಿ ಅಂದರೆ ಮನೆಯ ಒಂದು ಕಂಪೌಂಡ್ನಲ್ಲಿ ಯಾರಿಗೂ ಬೇಡದೇ ಇದ್ದಂಥ ಒಂದು ಕೊಳಚೆ ಗುಂಡಿಯಾಗಿತ್ತು. ಅದ್ರ ಬದಲಾಗಿ ಆ ಸಗಣಿಯಿಂದನೇ ಗ್ಯಾಸ್ ತೆಗಿಬೋದು ಮತ್ತು ಅದರಿಂದ ಯಾವುದೇ ವಾಸನೆಗೆ ಸ್ನೇಹಿತರೆ ಉತ್ತಮ ಗೊಬ್ಬರ ಮಾಡ್ಬೋದು. ಅಷ್ಟೇ ಅಲ್ಲದೆ ಅಡುಗೆ ಮನೆಯಲ್ಲಿ ಹೊಗೆ ರಹಿತವಾದ ಒಲೆ ಮಾಡ್ಬೋದು. ಅದೇ ತುಂಬ ಆಶ್ಚರ್ಯ ಸಂಗತಿಯಾಗಿತ್ತು. ಹೀಗಾಗಿ ಸಗಣಿಯಿಂದ ಗ್ಯಾಸ್ ತೆಗೆದು ಅಡುಗೆ ಮಾಡಲಿಕ್ಕೆ ಬರ್ತದೆ ಹೇಳೋದು ತುಂಬ ಅವಾಗ ನಮಗೂ ಆಶ್ಚರ್ಯ ಆಗಿತ್ತು, ಸುತ್ತಲಿನ ಜನರಿಗೂ ಆಶ್ಚರ್ಯ ಆಗಿ ಅಪಾರ ಸಂಖ್ಯೆಯಲ್ಲಿ ಜನ ಬಂದು ನೋಡ್ಕೊಂಡು ಹೋದರು. ಈಗದಷ್ಟು ಮಹತ್ವದ್ದಾಗದಿದ್ದರೂ ಆ ಕಾಲದಲ್ಲಿ ಈ ವೈಜ್ಞಾನಿಕ ವಿಷಯ ಹೆಚ್ಚು ಪ್ರಚಲಿತ ಇಲ್ಲದೇ ಇದ್ದ ಕಾಲದಲ್ಲಿ ತುಂಬ ಮಹತ್ವದ್ದಾಗಿತ್ತು. ಅವರು ಕೈಗೊಂಡ ಪ್ರಮುಖ ಕ್ರಮಗಳು: ಗ್ಲಿರಿಸಿಡಿಯಾ ಗಿಡವನ್ನು ಹಸಿರು ಗೊಬ್ಬರವಾಗಿ ಬಳಸಿ ಮಣ್ಣಿನ ಸಸ್ಯೋತ್ಪಾದಕತೆಯನ್ನು ಹೆಚ್ಚಿಸಿದರು. ತೆಂಗಿನ ತೋಟಗಳಲ್ಲಿ ಉತ್ತಮ ಜಾತಿಗಳು ಮತ್ತು ವೈಜ್ಞಾನಿಕ ಅಂತರ ವಿಧಾನಗಳನ್ನು ಪರಿಚಯಿಸಿದರು. ಅಡಿಕೆ ತೋಟಗಳಲ್ಲಿ ಅನಗತ್ಯ ಕಟ್ಟೆಗಳನ್ನು ತೆಗೆದು ವೈಜ್ಞಾನಿಕ ಸಮತಟ್ಟುಗೊಳಿಸುವಿಕೆ ನಡೆಸಿದರು. ಬೇರಿ ರೋಗ ನಿಯಂತ್ರಣಕ್ಕಾಗಿ ಭೂಗತ ಬಸಿಗಾಲುವೆ ವ್ಯವಸ್ಥೆಯನ್ನು ಪರಿಚಯಿಸಿದರು. ಕಾಡುಮೆಣಸಿನ ತೋಟಗಳಲ್ಲಿ ಉತ್ತಮ ಜಾತಿಗಳು ಮತ್ತು ರೋಗ ನಿರ್ವಹಣಾ ಕ್ರಮಗಳಿಂದ ಉತ್ಪಾದನೆ ಹೆಚ್ಚಿಸಿದರು. ಅಡಿಕೆ ತೋಟಗಳಲ್ಲಿ ಕೋಕೋವನ್ನ ಅಂತರ್ಬೆಳೆಯಾಗಿ ಅಳವಡಿಸಿದರು. ವಿದ್ಯುತ್ ಶಕ್ತಿ ಬರೋವರೆಗೆ ನಮಗೆ ಎತ್ತರದಲ್ಲಿ ಕೃಷಿ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳೋ ಕಲ್ಪನೆಯೇ ಇರಲಿಲ್ಲ. ನಮ್ಮ ಕಲ್ಪನೆ ಏನಿತ್ತಂದರೆ ಹೊಳೆಯಲ್ಲಿ ಸಾಕಷ್ಟು ನೀರಿದೆ, ಈ ನೀರನ್ನೊಂದು ಎತ್ತಿಬಿಟ್ರೆ ನಾನು ಎಲ್ಲ ಬದಿಗೂ ತೋಟ ಮಾಡ್ಬೋದು, ಗದ್ದೆ ಮಾಡ್ಬೋದು ಹೇಳೋ ಒಂದು ಥರದ ಭ್ರಮೆಯಲ್ಲಿ ನಮ್ಮಿದ್ದಾಗಿತ್ತು. ಆಮೇಲೆ ನಾವೆಲ್ಲ ಪಂಪ್ ಸೆಟ್ ಹಾಕಿತ್ತು, ನೀರು ಮೇಲೆ ತಗೊಂಡೋಗಿ ತೆಂಗಿನ ಪಾಟು ಅದು ಇದು ಮಾಡಾಯಿತು. ಆಗೇನೋ ನಮ್ಗೆ ಸಾಕಷ್ಟು ನೀರಿತ್ತು. ನಮಗೆ ಎಲ್ಲರೂ ಮಾಡಲಿಕ್ಕೆ ಹಣದ ಮೇಲೆ ನಮ್ಗೆ ಗೊತ್ತಾಯಿತು ಬರೀ ವಿದ್ಯುತ್ ಒಂದಿದ್ರೆ ಸಾಲದಿಲ್ಲ, ಹೊಳೆಯಲ್ಲಿ ನೀರು ಇರಬೇಕು ಅಂತ. ಹೀಗಾಗಿ ಆ ಪರಿವರ್ತನೆಗೆ ನಾವು ಹೋಗಬೇಕಾಯಿತು. ಆಗ ನಮ್ಗೆ ಬಂದಿದ್ದು ಈ ಸ್ಪ್ರಿಂಕ್ಲರ್ ವ್ಯವಸ್ಥೆ, ಆಧುನಿಕ ನೀರಾವರಿ ಸೌಕರ್ಯ, ಇದೆಲ್ಲ ಒಂದೊಂದಾಗಿ ಬರಲಿಕ್ಕೆ ಪ್ರಾರಂಭ ಆಯಿತು. 1972ರಿಂದ 73ರಲ್ಲಿ ಸ್ಥಾಪಿಸಿದ ಹೆಗಡೆ ಅಂಡ್ ಕಂಪನಿ ಮೂಲಕ ಪಂಪ್ ಸೆಟ್ ಮತ್ತು ಸ್ಪ್ರಿಂಕ್ಲರ್ ಸಾಧನಗಳನ್ನು ಪೂರೈಸಿ ಆಧುನಿಕ ತಂತ್ರಜ್ಞಾನ ಹರಡುವಿಕೆಗೆ ಕಾರಣರಾದರು. ಶ್ರೀ ಹೆಗಡೆ ಅವರ ನಂಬಿಕೆ ಪ್ರಕಾರ ರೈತರ ಶಿಕ್ಷಣ ಮತ್ತು ಜ್ಞಾನ ವಿಸ್ತರಣೆ ಗ್ರಾಮೀಣ ಅಭಿವೃದ್ಧಿಗೆ ಅವಶ್ಯಕ. ಈ ದೃಷ್ಟಿಯಿಂದ ಅವರು ಅನೇಕ ರೈತರಿಗೆ ಮಾರ್ಗದರ್ಶನ ನೀಡಿದರು. ಮಲೆನಾಡಿನಲ್ಲಿ ಬೇಸಾಯ ಕೃತಿಗೆ ಲೇಖಕರಾಗಿ ಕೊಡುಗೆ ನೀಡಿದರು. ಡಾಕ್ಟರ್ ಎಲ್ ಇ ದೀಕ್ಷಿತ್ ಅವರೊಂದಿಗೆ ಸೇರಿ ರಸಾವರಿ ಕೃತಿ ರಚಿಸಿ ದ್ರವ ಗೊಬ್ಬರ ವ್ಯವಸ್ಥೆ ಪರಿಚಯಿಸಿದರು. ರೈತರಲ್ಲಿ ಕೃಷಿ ಲೆಕ್ಕಪತ್ರ, ಬೆಳೆ ಯೋಜನೆ, ವೈಜ್ಞಾನಿಕ ನಿರ್ವಹಣೆ ಬಗ್ಗೆ ಜಾಗೃತಿ ಮೂಡಿಸಿದರು. ಸಮಗ್ರ ಕೃಷಿ ವ್ಯವಸ್ಥೆಯನ್ನು ಪ್ರಚಾರ ಮಾಡಿದರು.
ಕೃಷಿ ಅರಣ್ಯ, ಬೆಟ್ಟ ಅಭಿವೃದ್ಧಿ, ಜಲಾನಯನ ಕೃಷಿ, ತುಂತುರು ಮತ್ತು ಹನಿ ನೀರಾವರಿ, ಹೈನುಗಾರಿಕೆ, ಸಹಕಾರಿ ವ್ಯವಸ್ಥೆ ಇವುಗಳನ್ನು ಉತ್ತೇಜಿಸಿದರು. ಅವರು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡದ ಬೋರ್ಡ್ ಆಫ್ ರಿಜಿನ್ಸ್ ಸದಸ್ಯರಾಗಿ 1988ರಿಂದ 1991ರವರೆಗೆ ಕಾರ್ಯನಿರ್ವಹಿಸಿದರು. ಶ್ರೀ ಶಾರದಾಂಬಾ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಘ ಭೈರುಂಬೆಯ ಕಾರ್ಯದರ್ಶಿಯಾಗಿ 2 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದರು. ಅವರ ನಿರಂತರ ಪ್ರಯತ್ನಗಳ ಫಲವಾಗಿ ಭೈರುಂಬೆ ಪ್ರದೇಶವು ವೈಜ್ಞಾನಿಕ ಕೃಷಿಯ ಮಾದರಿ ಪ್ರದೇಶವಾಗಿ ಪ್ರಸಿದ್ಧಿಯಾಯಿತು. ಹುಳುಗುಳದಶಿ GM ಹೇಳಿದರು. ಅವರು ತುಂಬ ಉತ್ಸಾಹಿಗಳು. ಅವರು ಸಹಕಾರಿ ಸಂಘದ ಅಧ್ಯಕ್ಷರಾದರು. ನಾನು ಅವರು ಬಾಲ್ಯದಿಂದ ಸ್ನೇಹಿತರು. ನನಗೆ ಹೇಳಿದ್ರು, ನಾನು ಅದರಲ್ಲಿ ಸೇರಿಕೊಂಡಾಯಿತು. ಆಗ ನಾವು ನಾವಾಗೇನು ಮಾಡೋದಕ್ಕಿಂತ ನಮ್ಮ ಅವಶ್ಯಕತೆ ಏನಿತ್ತು ನೋಡಾಯಿತು. ಸಾಲೆ ನೀಡುವಲ್ಲಿ ಉತ್ಪಾದನೆ ಮತ್ತು ಆದಾಯ ಆಧಾರಿತ ವ್ಯವಸ್ಥೆ ಪರಿಚಯಿಸಿದರು. ಇದು ರೈತರಿಗೆ ಆರ್ಥಿಕ ಭದ್ರತೆ ನೀಡಿತು. ಪಾರದರ್ಶಕ ಆಡಳಿತ, ವ್ಯವಸ್ಥಿತ ಲೆಕ್ಕಪತ್ರ, ಗ್ರಾಮೀಣ ಅಭಿವೃದ್ಧಿ ಇವುಗಳನ್ನು ಉತ್ತೇಜಿಸಿದರು. ಪಶ್ಚಿಮ ಘಟ್ಟಗಳ ಪರಿಸರ ಸಂರಕ್ಷಣೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. 1979ರಲ್ಲಿ ಮೇಜರ್ ಡ್ಯಾನ್ಸ್ ವಿಚಾರ ಸಂಕಿರಣ ಆಯೋಜಿಸಿದರು. ಈ ಚಳವಳಿ ಕೆಲವು ದೊಡ್ಡ ಯೋಜನೆಗಳನ್ನು ತಡೆಯಲು ಸಹಾಯ ಮಾಡಿತು. ಬೆಟ್ಟ ಅಭಿವೃದ್ಧಿ ಯೋಜನೆಯನ್ನು ಅವರು ಮುನ್ನಡೆಸಿದರು. IISC ಬೆಂಗಳೂರು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಅರಣ್ಯ ಇಲಾಖೆ, ಸಹಕಾರಿ ಸಂಘಗಳು ಇವುಗಳ ಸಹಕಾರ ದೊರಕಿತು. ನಮ್ಮ ಹುಡುಗರ ಸೊಸೈಟಿ ಕಂಪೌಂಡ್ನಲ್ಲಿ ಒಂದು ಈ ಮನೆ ಒಲೆ, ಗೃಹ ಬಳಕೆ ಒಲೆ ನಾವು ಮಾಡಿದ್ದು. ಅದಕ್ಕೆ ಅಸ್ತ್ರ ಅಂದರೆ ಅಪ್ಲಿಕೇಶನ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ರೂರಲ್ ಏರಿಯಾಸ್ ಅಂತ, ಅದನ್ನು ಶಾರ್ಟ್ ಮಾಡಿ ಅಸ್ತ್ರ ಒಲೆ ಅಂತ ಮಾಡಿದ್ರು. ಪ್ರೊಫೆಸರ್ ಮಾಧವ ಗಾಡ್ಗೆಲ ಅವರು ತಮ್ಮ ಆತ್ಮಕಥೆಯಲ್ಲಿ ಅವರನ್ನು ಉಲ್ಲೇಖಿಸಿದ್ದಾರೆ. ಕೋಡಸಳ್ಳಿ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಅವರು ಮಾರ್ಗದರ್ಶನ ನೀಡಿದರು. ಹಳವಳ್ಳಿ ಪುನರ್ವಸತಿ ಮಾದರಿ ಭಾರತದ ಅತ್ಯುತ್ತಮ ಮಾದರಿಗಳಲ್ಲಿ ಒಂದಾಗಿದೆ. 400ಕ್ಕೂ ಹೆಚ್ಚು ಕುಟುಂಬಗಳ ಪುನರ್ವಸತಿ ನಡೆಯಿತು. ಭೂಮಿ, ಮನೆ, ರಸ್ತೆ, ನೀರಾವರಿ ಸೌಲಭ್ಯಗಳು ಒದಗಿಸಲ್ಪಟ್ಟವು. 15ರಿಂದ 20 ಕೋಟಿ ವೆಚ್ಚದ ಯೋಜನೆ. ಸ್ವರ್ಣವಲ್ಲಿ ಮಠದೊಂದಿಗೆ ಅವರಿಗೆ ಆಧ್ಯಾತ್ಮಿಕ ಸಂಬಂಧ ಇತ್ತು. ಮುಂದೆ ನನಗೆ ರಾಮಕೃಷ್ಣ ಪರಮಹಂಸರ ಒಂದು ಚರಿತೆಯನ್ನು ಇಂಗ್ಲೀಷ್ನಲ್ಲಿ ಇತ್ತದು, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕಾಯಿತು. ಅದನ್ನು ಹೊಸತೋಟದ ಭಾಗವತರು ಪದ್ಯ ರೂಪದಲ್ಲಿ ಮಾಡಿದ್ದಾರೆ. ಅದೀಗ ರಾಮಕೃಷ್ಣಾಶ್ರಮದಿಂದ ಪ್ರಕಟಗೊಂಡು ಅದು ಪದ್ಯ ರೂಪದಲ್ಲಿ ಪ್ರಚಲಿತ ಆಗ್ತಾ ಇದೆ. ಶ್ರೀ KM ಹೆಗಡೆ ಅವರ ದೃಷ್ಟಿಯಲ್ಲಿ ಕೃಷಿ ಎಂದರೆ ಕೇವಲ ವೃತ್ತಿಯಲ್ಲ, ಅದು ಪ್ರಕೃತಿ, ವಿಜ್ಞಾನ, ಸಮಾಜ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಸಂಯೋಜನೆ. ಅವರ ಜೀವನ ಸ್ಥಿರವಾದ ಗ್ರಾಮೀಣ ಅಭಿವೃದ್ಧಿಯ ಅತ್ಯುತ್ತಮ ಮಾದರಿಯಾಗಿದೆ.